ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಪ್ರಥಮ ಸಾಮಾನ್ಯ ಸಭೆ ಗೋಶಾಲಾ ರಸ್ತೆ ಬಳಿ ಕೂಡು ರಸ್ತೆಗೆ ಎನ್ಎಸ್ ಬೋಸರಾಜು ಹೆಸರಿಡಲು ನಿರ್ಧಾರ. ಸಾಮಾನ್ಯ ಸಭೆಗೆ ನುಗ್ಗಿ ಮನವಿ ಸ್ವೀಕರಿಸಲು ಬಾರದೇ ಇರುವುದಕ್ಕೆ ರವೀಂದ್ರ ಜಾಲ್ದಾರ್ ಆಕ್ಷೇಪ. ಗೊಂದಲಗೂಡಾದ ಸಭೆ. ರೇಡಿಯೋ ಸ್ಟೇಷನ್ ರಸ್ತೆ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧ. ಎಂಕೆ ಬಾಬರ್, ನರಸಿಂಹಲು ಮಾಡಗೇರಿ ಮಧ್ಯೆ ವಾಗ್ವಾದ. ಗಿಲ್ಲೆಸುಗೂರು ಜೆಸ್ಕಾಂ ಅಭಿಯಂತರ ಹುಲಿರಾಜ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. ದಾಖಲೆಗಳ ಪರಿಶೀಲನೆ. ದಲಿತ ವಿದ್ಯಾರ್ಥಿ ಪರಿಷತ್ ನೂತನ ಸಮಿತಿ ರಚನೆ. ನೂತನ ವರ್ಷ ಕ್ಯಾಲೆಂಡರ್ ಬಿಡುಗಡೆ. ಜನವರಿ 10 ಮತ್ತು 11ರಂದು 2 ದಿನಗಳ ನಾಟಕ ರಂಗೋತ್ಸವ. ವಿಎನ್ ಅಕ್ಕಿ. ನೇತಾಜಿ ನಗರ ಯುವಕ ಸಾವು. ಪೊಲೀಸರ ವಿರುದ್ಧ ದೂರು ದಾಖಲು. ಈಗ ವಾರ್ತೆಗಳ ವಿವರ. ನಗರದ ಗೋಶಾಲಾ ರಸ್ತೆಗೆ ಹೊಂದಿಕೊಂಡಿರುವ 80 ಅಡಿ ರಸ್ತೆಗೆ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಇವರ ಹೆಸರಿಡಲು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಲಾಯಿತು. ಮಹಾನಗರ ಪಾಲಿಕೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಒಕ್ಕೊರಲ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಎನ್ಎಸ್ ಬೋಸರಾಜು ಇವರು ನಗರದ ಅಭಿವೃದ್ಧಿ ಸಾಕಷ್ಟು ಅನುದಾನ ಸರ್ಕಾರದಿಂದ ಒದಗಿಸಲು ನೆರವಾಗಿದ್ದು, ರಾಜಕೀಯ ಮುತ್ಸದ್ದಿಯಾಗಿರುವ ಎನ್ಎಸ್ ಬೋಸರಾಜು ಹೆಸರಿಡಲು ನಿರ್ಣಯಿಸಲಾಯಿತು. ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಅವರ ಹೆಸರನ್ನ ಏನು ರಾಯಚೂರು ನಗರದ ಗೋಶಾಲಾ ರಸ್ತೆಗೆ ಅಂಟಿಕೊಂಡಿರುವಂತ 80 ಫೀಟ್ ರಸ್ತೆಗೆ ಅವ್ರ ಹೆಸರನ್ನ ನಾಮಕರಣ ಮಾಡಬೇಕಂತೇಳಿ ಸದಸ್ಯರು ಲಿಖಿತವಾಗಿ ನಾನು ಕೂಡ ಸೈನ್ ಮಾಡಿದ್ದೇನೆ. ಮಾನ್ಯ ಅಧ್ಯಕ್ಷರು ಕೂಡ ಹಿಂಬರ ಕೊಟ್ಟಿದ್ದಾರೆ, ಮಾನ್ಯ ಉಪಾಧ್ಯಕ್ಷರು ಅದಕ್ಕೆ ಕೊಟ್ಟಿದ್ದಾರೆ, ಅಧ್ಯಕ್ಷರು ಒಪ್ಪಿದ್ದಾರೆ. ಹಾಗಾಗಿ ನಾನು ನನ್ನ ಸ್ನೇಹಿತರ ಜೊತೆಯಲ್ಲೂ ಕೂಡ ಈ ವಿಷಯವನ್ನ ಅವ್ರ ಗಮನಕ್ಕೆ ತಂದಿದ್ದೇನೆ. ಹಾಗಾಗಿ ಈ ಸಭೆ ಸರ್ವಾನುಮತದಿಂದ ಅವರ ಹೆಸರನ್ನ 80 ಫೀಟ್ ರಸ್ತೆಗೆ ನಾಮಕರಣ ಮಾಡಲಿಕ್ಕೆ ಒಪ್ಪಿಗೆ ನೀಡುತ್ತದೆ ಅಂತೇಳಿ ತಾವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ನಮ್ಮ ಸದಸ್ಯರು ಕೂಡ ನಾನು ಸನ್ಮಾನ್ಯ ಎನ್ ಎಸ್ ಬೋಸರಾಜ್ ಸಾಹೇಬ್ರ ಹೆಸರು ಸೂಚನೆ ಮಾಡಿದ್ದಾರೆ. ಇದು ಸೂಕ್ತವಾದ ನಿರ್ಧಾರ. ಇದೆಲ್ಲ ನಾವು ಸರ್ವಾನುಮತದಿಂದ ಅಂಗೀಕಾರ ಮಾಡ್ತಂತ. ನಗರಸಭೆ ಮಾಜಿ ಸದಸ್ಯರುಗಳಾದ ಸಿದ್ದನಗೌಡ ದರೂರು ಹಾಗೂ ಗೋಪಾಲ ಸಿಂಗ್ ಇವರ ಅಗಲಿಕೆ ಶ್ರದ್ಧಾಂಜಲಿ ಸಲ್ಲಿಸಿದ ನಂತರ ಪ್ರಾರಂಭವಾದ ಸಭೆಯಲ್ಲಿ ಸದಸ್ಯ ಶಶಿರಾಜ್ ಮಾತನಾಡಿ, ಸಾಮಾನ್ಯ ಸಭೆಯ ಹಿಂದಿನ ಸಭೆಯ ನಡಾವಳಿಕೆ ನೀಡದೆ ಸಭೆ ನಡೆಸುತ್ತಿರುವ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು. ಈಗ ನಾವು ಕೇಳ್ತೀವಿ, 5 ಸಬ್ಜೆಕ್ಟ್ ಮಾನ್ಯ 5 ಸಬ್ಜೆಕ್ಟ್ ಒಂದು ಸ್ಪೆಷಲ್ ಜಿಬಿ ಒಂದು ಕರೆದ್ರು ಸಭೆ. ಸಾಮಾನ್ಯ ಸಭೆ ಅಂತಾನೆ ಮಾನ್ಯ ಆಡಳಿತಾಧಿಕಾರಿಗಳು ನಮ್ಗ ಕರೆದ ಮೇಲೆ ನಾವಿರ್ತಕ್ಕಂಥ ಎಲ್ಲಾ ಸದಸ್ಯರು 5 ಬಹಳ ಪ್ರಮುಖ ನಗರದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅದರಲ್ಲಿ ನಮ್ದು ಬಹಳ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಸದಸ್ಯರು ಶ್ರೀನಿವಾಸ ರೆಡ್ಡಿ ಅವರ ಮಳಿಗೆಗಳು. ಸುಮ್ಮನೆ ಕಾಟಾಚಾರಕ ಮಳಿಗೆಗಳು ಎವ್ರಿ ಟೈಮ್ ಮೀಟಿಂಗ್ ಮಾಡ್ತಾರೆ, ಹರಾಜ್ ಕರೆಯದೇ ಇಲ್ಲ. ಈ ಟೆಂಡರ್ ಅಂದ್ರು, ಆ ಟೆಂಡರ್ ಅಂದ್ರು, ಮತ್ತೊಂದು ಟೆಂಡರ್ ಅಂದ್ರು. ಆ ಟೆಂಡರ್ ಎಲ್ಲಿಂದ ಬರ್ತದೋ, ಯಾವಾಗ ಆಗ್ತದೋ ದೇವರೇ ಬಲ್ಲ. ಅದೊಂದು ಅಜೆಂಡಾ. ಆಮೇಲೆ ನಾವೆಲ್ಲ ಹಕ್ಕುಪತ್ರಗಳು ಬಡವರು ಕೂಲಿಗಾರರು ಇರ್ತಕ್ಕಂಥ ಟೋಟಲ್ ಹೈಯೆಸ್ಟ್ ಸ್ಲಮ್ ಇರ್ತಕ್ಕಂಥ ರಾಯಚೂರು ನಗರದಲ್ಲಿ ಇವತ್ತು ಅವ್ರಿಗೆ ಹಕ್ಕುಪತ್ರ ನಾವು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿ ಕೊಟೇಶನ್ ಆಗ್ತಾ ಇಲ್ಲ. ಬೇರೆ ನಾವು ನಮ್ದು ರಾಯಚೂರು ಬಿಟ್ಟು ಇನ್ನು ಯಾವ್ದು ತುಮಕೂರು, ಬಿಜಾಪುರಲ್ಲಿ ಯಾವ ರೀತಿ ಮಾಡಿದ್ರೆ ಆ ರೀತಿ ಬಿಟ್ಟು ನಾವು ಅದನ್ನ ಕೊಟೇಶನ್ ಮಾಡ್ತೀವಿ ಅಂದ್ರಿ. ಅವ್ರಿಗೆ ದಿನ ಅಳಿತಾರ. ಅವ್ರದ್ದು ಕೊಟೇಶನ್ ಮಾಡೋ ಕರ್ತವ್ಯ ಇದು ಉತ್ತರ ಕೊಡ್ಬೇಕು. ನಾವು ಸದಸ್ಯರಲ್ಲ, ಅವ್ರಿಗೆಲ್ಲ ಕೊಟ್ಟು ಅವ್ರಿಗೆ ನಾವು ಕೊಟ್ಟಿಲ್ಲ. ಇದು ಬಹಳ ಗಂಭೀರ ಅದ. ಇದು ಒಂದು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಹಿಂದಿನ ಸಭೆಯ ನಡಾವಳಿಕೆ ಕುರಿತಂತೆ ಸಭೆಯಲ್ಲಿ ನೀಡಲು ಕ್ರಮ ವಹಿಸಲಾಗುತ್ತದೆ ಎಂದರು. 3 ತಿಂಗಳಲ್ಲಿ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಇರ್ತಕ್ಕಂಥದ್ದು ಎಷ್ಟು ಕೋಟಿ ಇದೆ ಬಿಲ್ಗಳು ಅನ್ನೋದಕ್ಕಿಂತ ನಮ್ದು ಕಂಟಿನ್ಯೂ ಪ್ರೊಸೆಸ್ ಇದೆ. ರೆವೆನ್ಯೂ ಕಲೆಕ್ಷನ್ ಆಗ್ತಾನೆ ಇತ್ತು. ಬೇರೆ ಬೇರೆ ಹೆಡ್ಗಳಲ್ಲಿ ರೆವೆನ್ಯೂ ಕಲೆಕ್ಷನ್ ಆಗ್ತಾ ಇರ್ತದೆ, ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ. ಹೌದಾ? ಈ ಪರಿಸ್ಥಿತಿಯಲ್ಲಿ ಇಷ್ಟು ಡೀಟೇಲ್ ಆಗಿ ಈ ಸಬ್ಜೆಕ್ಟ್ ನ ಒಯ್ಯುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಕಷ್ಟ. ಯಾಕಂದ್ರೆ ಅಕೌಂಟ್ಸ್ ಮ್ಯಾಟರ್ ನಲ್ಲಿ ಬಹಳ ಕಷ್ಟ. ಹಾಗಾಗಿ ಮೊದಲು ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯಿತು ಇದರ ಮೇಲೆ ಡೀಟೇಲ್ ಆಗಿ ಇನ್ ಕ್ಯಾಮರಾ ಮೀಟಿಂಗ್ ಮಾಡಿ ವಸ್ತುಸ್ಥಿತಿಯನ್ನ ನಮಗೆ ಮುಂದಿನ ಸಮಾವೇಶಕ್ಕೆ ತಗೊಂಡು
ಮುಂದಿನ ಮಹಾಸಭೆಗೆ ತಗೊಂಡು ಬಂದ್ರೆ ಅದ್ರ ಬಗ್ಗೆ ನಾವು ಏನಾದ್ರು ನಮ್ಮ ಸಲಹೆಗಳು ಏನೇವ ನಾವು ಸೋರ್ಸಸ್ ಅನ್ನ ಯಾವ ರೀತಿ ಕ್ರಿಯೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಗರಸಭೆ ಅಂದ ತಕ್ಷಣ ನಮಗೆ ಟ್ಯಾಕ್ಸ್ ಹಾಕುವಂತ ಅಧಿಕಾರನೂ ಇದೆ. ಬೇರೆ ಬೇರೆ ಏನು ಹೆಡ್ಗಳಲ್ಲಿ ಮತ್ತು ಬೇರೆ ಬೇರೆ ಮಹಾಸಭೆ ಅದೇ ಮಹಾಸಭೆ ಕೆಲಸ ಅದೇ. ಆ ರೀತಿ ಆ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಸಲಹೆ ಏನ್ ಬೇಕು ಅದನ್ನ ನಾವು ಕೊಡ್ಲಿಕ್ಕೆ ರೆಡಿ ಇರ್ತೀವಿ. ಮುಂದೆ ಯಾವ ರೀತಿ ಇದನ್ನ ಸಮತೋಲನಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಮುಂದೆ ಮತ್ತೆ ನಾವು ಈಗ ಇರ್ತಕ್ಕಂಥ ಕಾರ್ಪೊರೇಷನ್ ಅಲ್ಲಿ ಮತ್ತೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಮೊದಲು ಒಂದು ಕ್ಯಾಮರಾ ಮೀಟಿಂಗ್ ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯುಕ್ತರು ಮಾಡಿ. ಆಯುಕ್ತ ಗುರುಸಿದ್ದಯ್ಯ ಹಿರೇಮಠ್ ಮಾಹಿತಿ ನೀಡಿ, ಜಿಲ್ಲಾಧಿಕಾರಿಗಳು ಆಡಳಿತ ಅಧಿಕಾರಿಯಾಗಿದ್ದಾಗ ನಡೆದ ಸಭೆಯ ನಡಾವಳಿಕೆಯನ್ನು ಮುಂದಿನ ಸಭೆಯಲ್ಲಿ ಮಂಡಿಸಲಾಗುತ್ತದೆ. ಸ್ಲಂ ಜನರಿಗೆ ಹಕ್ಕುಪತ್ರ ನೀಡುವ ಕುರಿತಾಗಿ ಸಮೀಕ್ಷೆ ನಡೆಸಿದ್ದು, ಸ್ಮಶಾನ ಮತ್ತು ಕೆರೆಗಳ ಸ್ಥಳದಲ್ಲಿರುವುದರಿಂದ ಹಕ್ಕುಪತ್ರ ನೀಡಲು ಸಾಧ್ಯವಾಗಿಲ್ಲ. ಮತ್ತೊಮ್ಮೆ ಪರಿಶೀಲಿಸಲಾಗುತ್ತದೆ ಎಂದರು. ಆದಷ್ಟು ಬೇಗನೆ ಅದನ್ನ ಹರಾಜು ಕರೆಯೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡ್ತೀವಿ. ಈ ವರ್ಷ ನಾವು ಇಲ್ಲ, ಇಲ್ಲ, ಅನುದಾನ ಆಗ್ತದಾ ಇಲ್ಲ ನಾವು ಮಾಡ್ತೇವೆ. ಸದಸ್ಯ ಎನ್.ಕೆ. ನಾಗರಾಜ್ ಮಾತನಾಡಿ, ಸ್ಲಂ ನಿವಾಸಿಗಳ ವಾಸ ಮಾಡುತ್ತಿರುವ ಸ್ಥಳಗಳಲ್ಲಿ ಹಕ್ಕುಪತ್ರ ನೀಡಲಾಗಿದೆ. ಇನ್ನು ಅನೇಕರಿಗೆ ಬಾಕಿ ಇದೆ. ಜಿಪಿಎಸ್ ಮಾಡಿಸಿ ಸ್ಥಳ ಪರಿಶೀಲನೆ ನಂತರವಾದರೂ ನೋಂದಣಿಗೆ ಅವಕಾಶ ನೀಡಬೇಕು ಎಂದರು. ಬಹಳ ತೊಂದರೆ ಇದೆ ಸರ್. ಯಾಕಂದ್ರೆ ಬಡವರಿಗೆ ಹಕ್ಕುಪತ್ರ ಕೊಟ್ಟಿದ್ದು ಸರ್ಕಾರ ಒಂದು ದೊಡ್ಡ ವರದಾನ ಆಗಿದೆ. ಸರ್ಕಾರ ವರದಾನ ಮಾಡೋದ್ರಿಂದ ನಮ್ಮ ಕಡೆಯಿಂದ ವಿಳಂಬ ಆಗಿದ್ದು ಈಗಾಗಲೇ ಸರ್ 3 ವರ್ಷ ಸರ್. ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಇದು ಕಾನೂನು ತಿದ್ದುಪಡಿ ಮಾಡಿ 94 ಸಿಸಿ ಅಂತ ಬಂತು, ಸಿ ಅಂತ ಬಂತು. ಅದನ್ನ ಒಳಗೊಂಡು ಹೀಗಾಗಿ ಸ್ಥಳೀಯರು 40 ವರ್ಷ ಇತಿಹಾಸ ಇತ್ತು. ಯಾಕಂದ್ರೆ ನಾನು ಒಬ್ಬ ಸಂಘಟನೆಗಾರ ಮಾತ್ರ ಸರ್. ನೌಕರ ಆಗಿದ್ದ ಮುಂಚೆಗಡೆ ನಾನು ಇದ್ರ ಬಗ್ಗೆ ಬಹಳಷ್ಟು ಹೋರಾಟಗಳು ಮಾಡಿ ಇದ್ರ ಬಗ್ಗೆ ನನಗೆ ಬಹಳಷ್ಟು ನನಗೆ ಇದೆ ಸರ್. ದಯಮಾಡಿ ಇನ್ನು ಮುಂದೆ ವಿಳಂಬ ಬೇಡ, ಅದೊಂದು ಮಾಡಿ ಜಿಪಿಎಸ್ ಮಾಡ್ತಾರ ಮಾಡಿ ಸರ್, ರಕ್ಷಣೆ ಕೊಡ್ಬೇಕಂತ ಮನವಿ ಸರ್. ಸದಸ್ಯ ಬಿ ರಮೇಶ್ ಮಾತನಾಡಿ, ಸರ್ಕಾರಿ ಜಮೀನುಗಳಲ್ಲಿಯೇ ಸ್ಲಂಗಳಿವೆ. ಆಬಾದಿ ಎಂದರೆ ಜನವಾಸದ ಸ್ಥಳಗಳಾಗಿವೆ. ಕೂಡಲೇ ನೀಡಲು ಕ್ರಮಕ್ಕೆ ಮುಂದಾಗಬೇಕು ಎಂದರು. ಕೆರೆ ಜಾಗ ಅಂತ ನೀವು ಹೇಳಿದ್ರೆ ಅದು ನಾವು ಒಪ್ಕೋತೀವಿ ಸರ್. ಆದ್ರೆ ಸರ್ಕಾರ ಜಾಗ ಅಂತ ತಾವೇನ್ ಹೇಳ್ತೀರಲ್ಲ ಸರ್, ಆಲ್ಮೋಸ್ಟ್ ಆಲ್ ರಾಯಚೂರಾಗ 70% ಸರ್ಕಾರ ಜಾಗದಾಗೆ ನಾವು ಇದ್ದೀವಿ ಸರ್. ಇದು ನಮ್ಮ ಮನೆನೂ ನಾವು ಸರ್ಕಾರ ಜಾಗದಾಗ ಇದೀವಿ ಸರ್. ಇಡೀ ನಮ್ಮ ಸ್ಟೇಷನ್ ಏನೈತಲ್ಲ ಸರ್, ಅದು ಹಿಂದಿನ ಕಾಲದಾಗ ಸರ್ಕಾರ ಜಮೀನು ಅಂತ ಐತೆ ಸರ್. ಅದು ಅದಕ್ಕೆ ಆಗಿನ ಕಾಲದಾಗ ಅದು ಸರ್ಕಾರ ಜಾಗ ಮತ್ತೆ ಆಬಾದಿ ಅಂದ್ರೆ ಮತ್ತೆ ಅದೇ ಸರ್, ಜನ ಇರ್ತಕ್ಕಂಥ ಸ್ಥಳನೇ ಆಬಾದಿ ಅಂತ ಹೇಳ್ತಾರೆ ಸರ್. ಇವಾಗ ನಾವು ಇದ್ದಿದ್ದ ಸ್ಥಳನೂ ನಾವು ಆಬಾದಿದಾಗ ಇದ್ದೀವಿ ಸರ್. ನಮ್ಮಲ್ಲಿನೂ ಒಂದು 3-4 ಖಾತಾ ಎಸ್ಟೇಟ್ ತಮ್ಮ ಇದು ಮಾಡಿದ್ರು ಸರ್. ಆದ್ರೆ 1 ವರ್ಷ ಆದ್ರೂ ನಾವು ಖಾತಾ ಆಗಿಲ್ಲ ಸರ್. ದಯವಿಟ್ಟು ಅದ್ರ ಬಗ್ಗೆ ತಾವು ಗಮನಿಸಿ. ನಗರಸಭೆ ಸದಸ್ಯ ಎನ್ ಶ್ರೀನಿವಾಸ್ ರೆಡ್ಡಿ ಮಾತನಾಡಿ, ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮಳಿಗೆಗಳ ಟೆಂಡರ್ ಕುರಿತು ಚರ್ಚಿಸಲು ನಾಚಿಕೆಯಾಗುತ್ತಿದೆ. ಕಳೆದ 10 ವರ್ಷಗಳಿಂದ ಚರ್ಚಿಸುತ್ತಿದ್ದರೂ ಮಳಿಗೆಗಳ ಟೆಂಡರ್ ನಡೆಸದೆ ಇರಲು ಕಾರಣವೇನು ತಿಳಿಯುತ್ತಿಲ್ಲ. ಆದಾಯ ಬರುವುದನ್ನು ಅಧಿಕಾರಿಗಳು ತಡೆಯುತ್ತಿದ್ದಾರೆ ಎಂದರು. ನಾವು ರೆಕಮೆಂಡ್ ಮಾಡ್ತೀವಿ, ಒಂದು ಒಳ್ಳೆ ಅಡ್ವೊಕೇಟ್ ಯಾವುದೇ ಇದಕ್ಕೆ ರೆಸ್ಪಾನ್ಸ್ ಕೊಡುವಂತ ಅಡ್ವೊಕೇಟ್ ನೇಮಕ ಮಾಡ್ರಿ ಅಂತ ಈಗ ಎಲ್ಲಿಂದ ಆಗ್ತಂತ ತಮ್ಮಿಂದ ಒಂದು ರೆಕಮೆಂಡ್ ಆಗಿ ಹೋಗಿ ಒಂದು ಒಳ್ಳೆ ಅಡ್ವೊಕೇಟ್. ನಾನು 10 ವರ್ಷ ಆಯ್ತು ಕೇಳಿದ ತಕ್ಷಣ ಅವ್ರು ಹೇಳೋದ ಅಡ್ವೊಕೇಟ್ ಒಂದೇ ಕೋರ್ಟ್ ಮೇಲೆ ಕೋರ್ಟ್ ಕೇಸ್ ಆಯ್ತು 10 ವರ್ಷದಿಂದ ಕೇಸ್. ಅದೇ ನಮ್ಮದೇ ಮನೆ ಆಗಿದ್ರೆ ನಾವ್ ಏನ್ ಮಾಡ್ತೀವಿ ಹೇಳಿ, 2 ದಿವಸ ಎರಡು ತಿಂಗಳ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ಬಿಡಿಸಿ ಕಳಿಸ್ತೀವಿ. 20 ವರ್ಷ ಬಾಡಿಗೆ ಕೊಟ್ಟಿಲ್ಲ ಅವರು ಅಂತವ್ರಿಗೆ ಹಂಗೆ ಇನ್ನ ದೂಕ್ತಿರಂದ್ರೆ ಇದು ಏನದು? 20 ವರ್ಷ 40,000 ರೂಪಾಯಿ ಕಿರಾಯಿ ಕೊಡಾಕತ್ತಾರ ಅವ್ರು ನಮ್ಮ ಮನೆಗೆ. ಅವು ಬಂದ್ರೆ ಎಲ್ಲ ಕೌನ್ಸಿಲರ್ಸ್ ಆರಾಮಾಗಿರ್ತೀವಿ ನಾವು. ಅದು ರೆವಿನ್ಯೂ ಬಂದ್ರೆ ಸಾಕು. ನಾವು 500 ಜನ ಲೇಬರ್ ತಗೊಂಡು ಪ್ರತಿಯೊಂದು ಏರ ಸ್ವಚ್ಛವಾಗಿ ಇಡ್ಬೋದು. ಅದಕ್ಕೆ ಯಾಕೆ ಗಮನ ಕೊಡವಲ್ರಿ ನೀವು? ನಮ್ಗೆ ಅದು ಅಪ್ಪನೇ ಆಗೋದು ಇಲ್ಲಿ ತನ. ಯಾರು ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡ್ಬಾರ್ದು ಸರ್. ಅದೇ ತರ ಅಲ್ಲಿ ಈಗ ನೀರಿಂದು ಒಂದೇ ಟ್ರಾನ್ಸ್ಫರ್. ಇನ್ನೊಂದು ತಿಂಗಳ ಒಳಗೆ ಟೆಂಡರ್ ಪ್ರಕ್ರಿಯೆ ನಡೆಸುವುದಾಗಿ ಗುರುಸಿದ್ದಯ್ಯ ಹಿರೇಮಠ್ ಭರವಸೆ ನೀಡಿದರು. ಆದಷ್ಟು ಬೇಗನೆ ಅದನ್ನ ಹರಾಜು ಕರೆಯೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡ್ತೀವಿ. ಈ ವರ್ಷ ನಾವು ಇಲ್ಲ, ಇಲ್ಲ, ಅನುದಾನ ಆಗ್ತದಾ ಇಲ್ಲ ನಾವು ಮಾಡ್ತೇವೆ.
ಸದಸ್ಯ ಇ ಶಶಿರಾಜ್ ಮಾತನಾಡಿ ನಗರಸಭೆಯಲ್ಲಿ 10 ಕೋಟಿ ರೂಪಾಯಿ ಬಿಲ್ ಬಾಕಿ ಇರುವ ಮಾಹಿತಿ ಇದೆ. ಆದರೆ ಖಜಾನೆಯಲ್ಲಿ ಹಣವೇ ಇಲ್ಲದೆ ಹೊಸದಾಗಿ ಹೊರಗುತ್ತಿಗೆ ನೇಮಕಕ್ಕೆ ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ. ಹಣವೇ ಇಲ್ಲದೆ ನೇಮಕ ಮಾಡಿಕೊಂಡರೆ ವೇತನ ನೀಡುವ ಮೂಲವೇನು ಎಂದು ಪ್ರಶ್ನಿಸಿದರು. ಮುಖ್ಯ ಲೆಕ್ಕ ಅಧಿಕಾರಿ ಮಾಹಿತಿ ನೀಡಿ 125 ಬಿಲ್లుಗಳು ಬಾಕಿ ಇದ್ದು 3 ಕೋಟಿ 85 ಲಕ್ಷ ರೂಪಾಯಿ ಪಾವತಿಸುವುದು ಬಾಕಿ ಇದೆ. ನೀರು ಪೂರೈಕೆಗೆ 30 ಲಕ್ಷ ರೂಪಾಯಿ, 3 ಎಸ್ಟಿಪಿಗಳ 1 ಲಕ್ಷ ರೂಪಾಯಿ, ಬೀದಿ ದೀಪಗಳ ನಿರ್ವಹಣೆ 17 ಲಕ್ಷ ರೂಪಾಯಿ, ವಾಹನ ಚಾಲಕರಿಗೆ 4 ಲಕ್ಷ ರೂಪಾಯಿ, ಕುಡಿಯುವ ನೀರಿನ ಸಿಬ್ಬಂದಿಗಳಿಗೆ 12 ಲಕ್ಷ ರೂಪಾಯಿ ಸೇರಿದಂತೆ 4 ಕೋಟಿ ರೂಪಾಯಿಗಳು ಬಾಕಿ ಇದೆ. ಆದರೆ ಖಜಾನೆಯಲ್ಲಿ 30 ಲಕ್ಷ ರೂಪಾಯಿ ಮಾತ್ರ ಅನುದಾನವಿದೆ ಎಂದು ಮಾಹಿತಿ ನೀಡಿದರು. ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ ಅನುದಾನ ಕುರಿತಂತೆ ಅಧ್ಯಕ್ಷರು ಹಾಗೂ ಆಯುಕ್ತರು ಸಭೆ ನಡೆಸಿ ಮುಂದಿನ ಸಭೆಯಲ್ಲಿ ಆರ್ಥಿಕ ಪರಿಸ್ಥಿತಿಯ ಮಾಹಿತಿ ನೀಡಿ ಎಂದರು. ನಗರದ ವಾರ್ಡ್ ನಂಬರ್ 29ರ ಹೊಸ ಕೋರ್ಟ್ ಬಳಿ ವಾಸಿಸುವ ಜನರಿಗೆ ಉಪ್ಪು ನೀರು ಪೂರೈಕೆಯಾಗುತ್ತಿದೆ ಎಂದು ಜಯಣ್ಣ ಹೇಳಿದರು. ಆಯುಕ್ತರು ಇನ್ನೆರಡು ದಿನಗಳಲ್ಲಿ ಸರಿಪಡಿಸುವ ಭರವಸೆ ನೀಡಿದರು. ವಾರ್ಡ್ 19ರ ಆಂಜನೇಯ ದೇವಸ್ಥಾನದ ಬಳಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬಾಲಕ ಮೃತಪಟ್ಟಿದ್ದು ಸೂಕ್ತ ರಕ್ಷಣಾ ಕ್ರಮ ಕೈಗೊಳ್ಳುವಂತೆ ಸದಸ್ಯ ಹೇಮಲತಾ ಬೂದ್ಯಪ್ಪ ಮನವಿ ಮಾಡಿ ಮೃತ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಆಗ್ರಹಿಸಿದರು. ಪಾಲಿಕೆ ಆಡಳಿತ ಮಂಡಳಿಗೆ ಮಾಹಿತಿ ಇಲ್ಲದೆ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ನಡೆಯುತ್ತಿರುವ ದೂರುಗಳಿವೆ. ಪ್ರಸ್ತಾವನೆಯಲ್ಲಿ ಸಲ್ಲಿಸುವ ಮುನ್ನ ಕೌನ್ಸಿಲ್ ಮಾಹಿತಿ ಇಲ್ಲದೆ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ ಎಂದು ಜಯಣ್ಣ ಅಸಮಾಧಾನ ವ್ಯಕ್ತಪಡಿಸಿದರು. ನಗರಸಭೆ ಸದಸ್ಯ ಎನ್ಕೆ ನಾಗರಾಜ್ ಮಾತನಾಡಿ ರೇಡಿಯೋ ಸ್ಟೇಷನ್ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರುಕಟ್ಟೆಯನ್ನು ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಗೆ ಸ್ಥಳಾಂತರಿಸುವುದು ಬೇಡ. ಮಹಾನಗರ ಪಾಲಿಕೆಯಾಗಿದ್ದು ನಗರ ಬೆಳೆದಂತೆ ಜನರ ಅನುಕೂಲಕ್ಕೆ 4 ಕಡೆ ತರಕಾರಿ ಮಾರುಕಟ್ಟೆ ಪ್ರಾರಂಭಿಸಬೇಕು ಎಂದರು. ಪ್ರತಿಯಾಗಿ ಮಾತನಾಡಿದ ಎಂ ಪವನ್ ಕುಮಾರ್ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಗೆ ಇತಿಹಾಸವಿದೆ. ಅನ್ಯಾಯವಾಗದಂತೆ ಎಚ್ಚರ ವಹಿಸಬೇಕಿದೆ. ಯಾರೋ ಒಬ್ಬರನ್ನು ಮೆಚ್ಚಿಸಲು ಸಭೆಯಲ್ಲಿ ಮಾತನಾಡಬೇಡಿ ಎಂದರು. ಯಾರನ್ನೂ ಮೆಚ್ಚಿಸಲು ಮಾತನಾಡಿಲ್ಲ ಎಂದು ಎನ್ಕೆ ನಾಗರಾಜ್ ಹೇಳಿ ಈ ಹಿಂದೆ ನಗರಸಭೆಯಲ್ಲಿಯೇ 4 ತರಕಾರಿ ಮಾರುಕಟ್ಟೆ ಮಾಡಲು ತೀರ್ಮಾನಿಸಲಾಗಿದೆ. ನಗರಸಭೆಯಿಂದ ಟೆಂಡರ್ ನಡೆದು ತರಕಾರಿ ಮಾರಾಟ ನಡೆಯುತ್ತಿದೆ, ಅನಧಿಕೃತವಲ್ಲ ಎಂದರು. ಸದಸ್ಯ ನರ್ಸಾರೆಡ್ಡಿ ಮಾತನಾಡಿ ಯರಮರಸ್ ಬಳಿ ಖಾಸಗಿ ಲೇಔಟ್ಗಳು ಖಾತಾ ನೋಂದಣಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿವೆ. ಪಾಲಿಕೆ ಯಾವ ಕ್ರಮ ಕೈಗೊಳ್ಳುತ್ತಿಲ್ಲ. ಯಾರನ್ನು ರಕ್ಷಿಸಲು ಸಿಬ್ಬಂದಿಗಳು ಅಕ್ರಮವಾಗಿ ಬೆಂಬಲಿಸಬಾರದು ಎಂದರು. ನಗರದಲ್ಲಿ ಅಕ್ರಮವಾಗಿರುವ ಬೀದಿ ವ್ಯಾಪಾರಗಳಿಗೆ ತೆರವುಗೊಳಿಸಲು ಸಭೆ ತೀರ್ಮಾನಿಸಿತು. ಸಭೆ ಅಧ್ಯಕ್ಷತೆಯನ್ನು ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಉಪಸ್ಥಿತಿಯಲ್ಲಿ ನಡೆಯಿತು. ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯ ಒಳಗಡೆ ಪ್ರವೇಶಿಸಿ ತರಕಾರಿ ಮಾರಾಟಗಾರರ ಪ್ರತಿಭಟನೆಗೆ ಮನವಿ ಸ್ವೀಕರಿಸಲು ಬಾರದೇ ಇರುವ ಈ ಕುರಿತು ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಜರುಗಿತು. ಮಾವಿನಕೆರೆ ಬಳಿ ನಡೆಯುತ್ತಿರುವ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧಿಸಿ ನೂರಾರು ಜನರು ಮನವಿ ನೀಡಲು ಬಂದಿದ್ದು ಸ್ವೀಕರಿಸದೆ ಆಡಳಿತ ನಿರ್ಲಕ್ಷಿಸುತ್ತಿದೆ ಎಂದು ಸಭೆಯಲ್ಲಿ ಆರೋಪಿಸಿದರು. ಪ್ರತಿಯಾಗಿ ಜಯಣ್ಣ ಸಮಯಾವಕಾಶ ನೀಡಲು ಮನವಿ ಮಾಡಿದರು. ಆದರೂ ಕೇಳದೆ ಆಕ್ರೋಶ ವ್ಯಕ್ತಪಡಿಸಿದರು. ನರಸಿಂಹಲು ಮಾಡಗಿರಿ ಸಹ ಸಭೆಯೊಳಗೆ ಪ್ರವೇಶಿಸಿ ಮಾತಿಗೆ ಮಾತು ಬೆಳೆಸಿದರು. ಸಭೆ ಗೊಂದಲ ಗೂಡಾಯಿತು. ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲಾಯಿತು.
ಎಲ್ಲರೂ ಕಳ್ಸಿರಿ, ಇಲ್ಲ ನಾವು ಕಳ್ಸಲ್ಲ, ಎಲ್ಲರೂ ಕಳ್ಸಿ. ಏನಾಗ್ತದೆ ಆಗ್ಲಿ, ಸಭೆ ಹೋಗ್ಲಿ, ಅರ್ಥಕ್ಕೆ ಹೋಗ್ಲಿ. ಯಾವ ಸಸ್ಪೆಂಡ್ ಆಗ್ತದೆ ನೋಡಿ ಇವತ್ತು. ಬಹಳ ಗಂಭೀರ ವಿಷಯವನ್ನ ನಗರದ ಶಶಿಮಹಲ್ ರಸ್ತೆಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವ ರಸ್ತೆಯಲ್ಲಿ ನಡೆಯುತ್ತಿರುವ ತರಕಾರಿ ಮಾರುಕಟ್ಟೆಯನ್ನು ಅದೇ ಸ್ಥಳದಲ್ಲಿ ಮುಂದುವರಿಸುವಂತೆ ಒತ್ತಾಯಿಸಿ ನವರತ್ನ ಯುವಕ ಸಂಘ ಹಾಗೂ ಎಂ ಈರಣ್ಣ ತರಕಾರಿ ಮಾರಾಟಗಾರರ ಸಂಘ ಪ್ರತ್ಯೇಕವಾಗಿ ನಡೆಸಿದ ಪ್ರತಿಭಟನೆ ವಾಗ್ವಾದಕ್ಕೆ ಕಾರಣವಾಗಿ ಗೊಂದಲಗೂಡಾದಂತಹ ಘಟನೆ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ನಡೆಯಿತು. ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ತರಕಾರಿ ಮಾರುಕಟ್ಟೆ ಸ್ಥಳಾಂತರಕ್ಕೆ ಮುಂದಾಗಿರುವುದು ಸೂಕ್ತವಲ್ಲ. 13ಕ್ಕೂ ಹೆಚ್ಚು ವಾರ್ಡಿನ ಜನರು ತರಕಾರಿ ಖರೀದಿ ಮಾಡುತ್ತಿದ್ದು 500ಕ್ಕೂ ಹೆಚ್ಚು ತರಕಾರಿ ಮಾರಾಟಗಾರರು ಜೀವನಕ್ಕೆ ಆಧಾರವಾಗಿದೆ. 2022ರಲ್ಲಿ ಅಂದಿನ ನಗರಸಭೆ ಅಧ್ಯಕ್ಷರಾದ ಲಲಿತಾ ಕಡಗೋಳು ಆಂಜನೇಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದ್ದು ಅಧಿಕೃತವಾಗಿ ಟೆಂಡರ್ ನಡೆಸಿ 9,50,000 ರೂಪಾಯಿ ಮುಂಗಡ ಠೇವಣಿ ಪಡೆದು ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಈಗ ಏಕಾಏಕಿ ತರಕಾರಿ ಮಾರುಕಟ್ಟೆ ಸ್ಥಳಾಂತರ ಮಾಡಲು ಹೊರಟಿರುವುದು ಸಮಸ್ಯೆಯಾಗಲಿದೆ. ಕೂಡಲೇ ಅದೇ ಸ್ಥಳದಲ್ಲಿ ಮುಂದುವರಿಸಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ ಮನವಿಯನ್ನು ಸಲ್ಲಿಸಲು ಆಗಮಿಸಿದ್ದಾಗಲೇ ಎಂ ಈರಣ್ಣ ವೃತ್ತದ ಬಳಿ ತರಕಾರಿ ಮಾರಾಟಗಾರರು ಸಹ ಸೇರಿದರು. ನಗರಸಭೆ ಮಾಜಿ ಸದಸ್ಯ ಎಂಕೆ ಬಾಬರ್ ಮನವಿ ಓದಿ ನೀಡುವಾಗ ವೈಯಕ್ತಿಕ ವಿಷಯ ಪ್ರಸ್ತಾಪಿಸಿದಂತೆ ನರಸಿಂಹಲು ಮಾಡಗಿರಿ ಆಕ್ಷೇಪ ವ್ಯಕ್ತಪಡಿಸಿದಾಗ ಮಾತಿನ ಚಕಮಕಿಗೆ ಕಾರಣವಾಯಿತು. ನೂಕಾಟ ತಳ್ಳಾಟಗಳ ಮಧ್ಯೆ ಪ್ರತಿಭಟನೆ ನಡೆಯಿತು. ಮಹಾನಗರ ಪಾಲಿಕೆ ಸದಸ್ಯ ಉಮರ್ ರವೀಂದ್ರ ಜಾಲ್ದಾರ್ ಹಾಗೂ ಪಾಲಿಕೆ ಮಹಾಪೌರರಾದ ನರಸಿಂಹಲು ಮಾಡಗಿರಿ ಸೇರಿದಂತೆ ಅನೇಕ ಹೋರಾಟಗಾರರ ಸಮ್ಮುಖದಲ್ಲಿಯೇ ವಾಗ್ವಾದ ನಡೆಯಲು ಕಾರಣವಾಯಿತು. ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ರೇಡಿಯೋ ಸ್ಟೇಷನ್ಗಳು ರಸ್ತೆ
ನಗರಸಭೆ ಮಾಜಿ ಸದಸ್ಯ ಎಂಕೆ ಬಾಬರ್ ತರಕಾರಿ ಮಾರಾಟ ಕೇಂದ್ರ ಸ್ಥಳಾಂತರದಿಂದ ವೈಯಕ್ತಿಕ ಹಿತಾಸಕ್ತಿ ಇದೆ. ನೂರಾರು ಜನರು ತರಕಾರಿ ಮಾರಾಟ ಮಾಡುತ್ತಿದ್ದು ಉಸ್ಮಾನಿಯಾ ತರಕಾರಿ ಮಾರಾಟ ಸ್ಥಳಕ್ಕೆ ಸ್ಥಳಾಂತರಿಸಿದರೆ ಎಲ್ಲರಿಗೂ ಮಾರಾಟಕ್ಕೆ ಅವಕಾಶ ನೀಡಲು ಸಾಧ್ಯವಾಗುವುದಿಲ್ಲ. 15ಕ್ಕೂ ಹೆಚ್ಚು ಸಂಘಟನೆಗಳು ತರಕಾರಿ ಮಾರಾಟಗಾರರ ಪರವಾಗಿ ನಿಂತು ಹೋರಾಟ ಮಾಡುತ್ತಿವೆ. ದಿವಂಗತ ಎಂ ಈರಣ್ಣನವರ ವೃತ್ತದ ಬಳಿ ನಡೆಯುತ್ತಿರುವ ತರಕಾರಿ ಮಾರಾಟ ನಂಬಿಕೊಂಡು ರೈತರು ಬೀದಿ ಬದಿ ತರಕಾರಿ ಮಾರಾಟಗಾರರ ಜೀವನ ನಡೆಸುತ್ತಿದ್ದಾರೆ. ಹಿಂದಿನ ನಗರಸಭೆ ಅಧಿಕೃತವಾಗಿ ಟೆಂಡರ್ ಕರೆದು ತರಕಾರಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. ಅನಧಿಕೃತವಾಗಿ ನಡೆಯುತ್ತಿಲ್ಲ. ಕೆಲ ಹಿತಾಸಕ್ತಿಗಳು ಸ್ಥಳಾಂತರಿಸಲು ಸಾಮಾನ್ಯ ಸಭೆಯಲ್ಲಿ ಚರ್ಚೆಗೆ ಮುಂದಾಗಿರುವುದು ಅವೈಜ್ಞಾನಿಕ ಎಂದರು. ಪ್ರಕಾರ ಅದೇ ಗಂಭೀರ ವಿಷಯ ಅಂತಕ್ಕಂಥ ರೀತಿಯಿಂದ ಪರಿಗಣಿಸಿ ಚರ್ಚೆ ತಗೊಂಡಾರ. ಇದು ಇಡೀ ನಗರಸಭೆ ಬಹಳಷ್ಟು ಮಂದಿಗೆ ತಲೆ ಕಟ್ಟತಕ್ಕಂಥ ವಿಷಯ. ಸ್ಥಳ ಪರಿಶೀಲನೆ ಮಾಡಿಲ್ಲ, ವಸ್ತು ಸ್ಥಿತಿ ಬಗ್ಗೆ ಅರ್ಥ ಮಾಡ್ಕೊಂಡಿಲ್ಲ. ಈ ಬೇಕಾದ ಕೆಲಸದಲ್ಲಿ ನಮ್ಮ ಕಾರ್ಕರ್ಕೆ ಮಾರ್ಕೆಟ್ನಲ್ಲಿ ಇರೋದು ನಿಮ್ಮಂತರು ಸುಮಾರು 600ರಿಂದ 700 ಮಂದಿ ಕೆಲಸ ಮಾಡ್ತಾರ, ತರಕಾರಿ ಮಾಡ್ತಾರ. ಒಂದೊಂದು ಭಾಗದಲ್ಲಿ 100-200 ಮಂದಿ ಸಿಗ್ತಾರ. ಎಲ್ಲ ಕೊಡ್ತೇವೆ, ಒಂದು 700-800 ಮಂದಿ ಜನ ಆಗ್ತಾರ. ಅಷ್ಟು ಮಂದಿಗೆ ಅಲ್ಲಿ ಜಾಗ ಕೊಡ್ತೀರಾ ನೀವು ಹೊಸ ಮಾರ್ಕೆಟ್ನಲ್ಲಿ? ಕೊಡ್ತಾರೆ ಅವರು ನಿಮ್ಮ ಜಗಳಿಸ್ತಾರ. ನಿಮ್ಮ ಜಾಗದಾಗ ಅವ್ರಿಗೆ ಕೊಟ್ಟಿವಿ, ನಿಮ್ಗೆ ಕೊಡೋಕ್ಕಿಲ್ಲ, ಅವ್ರಿಗೆ ಕೊಟ್ಟಿವಿ, ನಿಮಗೆ ಕೊಟ್ಟು ಅಲ್ಲಿರೋವೇ 100-200 ಕಟ್ಟೆ ಇರ್ಬೋದು. ನಿಮ್ಗೆ 600 ಮಂದಿ ತಗೊಂಡು ಕೆಲಸ ಹೇಳ್ರಿ. ಇವೆಲ್ಲ ಅವೈಜ್ಞಾನಿಕ, ಇವು ಕುತಂತ್ರ ಅದ. ಇದು ನಮಗೆ ನಗರಸಭೆ ಮೇಲೆ ಒಂದು ಭರೋಸೆ ಅದ. ನೀವೆಲ್ಲರೂ ಚಲೋ ಮಾಡಿ ಎಂ ಈರಣ್ಣ ಸಾಹೇಬರು ಹೆಸರಿಟ್ಟಿರಿ. ಆ ಯಪ್ಪ ಬಡವರು ಬಂದಂತಕ್ಕಂಥ ಇಡೀ ನಗರವನ್ನು ಸುತ್ತ ಫೋಟೋ ಮಾಡಿ. ಓಕೆ ಸರ್, ರೈಟ್, ಥ್ಯಾಂಕ್ ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಶರಣಪ್ಪ, ಪ್ರಧಾನ ಕಾರ್ಯದರ್ಶಿ ಎಸ್ ನಾಗರಾಜ್, ರವೀಂದ್ರ ಜಾಲ್ದಾರ್, ನರಸಿಂಹಲು ಮಾಡಗಿರಿ, ಎಂಕೆ ಬಾಬರ್, ಬಿ ಬಸವರಾಜ್, ಎಸ್ ಹುಲಿಯಪ್ಪ, ಚಂದ್ರಭಂಡಾರಿ, ಎಸ್ ವೆಂಕಟೇಶ್, ರವಿಕುಮಾರ್, ಎಸ್ ಈರೇಶ್, ಆಂಜನೇಯ, ಶಿವಪ್ಪ ಮಣಿಗೇರಿ, ಪವನ್, ನಿತಿನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ತಾಲೂಕಿನ ಗಿಲ್ಲೆಸುಗೂರ್ ಜೆಸ್ಕಾಂ ಅಭಿಯಂತರ ಹುಲಿರಾಜ್ ಅವರ ಮನೆ ಹಾಗೂ ಕಚೇರಿಯ ಮೇಲೆ ಲೋಕಾಯುಕ್ತರ ತಂಡ ದಾಳಿ ನಡೆಸಿ ಮಹತ್ವದ ದಾಖಲೆ, ಚಿನ್ನಾಭರಣ ಲೆಕ್ಕ ಪರಿಶೋಧನೆ ನಡೆಸುತ್ತಿದೆ. ಬೆಳಿಗ್ಗೆ ನಗರದ ಐಡಿಎಸ್ಎಂಟಿ ಬಡಾವಣೆಯಲ್ಲಿರುವ ಮನೆ ಹಾಗೂ ಗಿಲ್ಲೆಸುಗೂರು ಜೆಸ್ಕಾಂ ಕಚೇರಿ ಮೇಲೆ ದಾಳಿ ನಡೆಸಿರುವ ಅಧಿಕಾರಿಗಳು ಅಧಿಕ ಆಸ್ತಿ ಗಳಿಕೆ ಆರೋಪ ಎದುರಿಸುತ್ತಿರುವ ಹುಲಿರಾಜ್ ಇವರಿಗೆ ಸೇರಿ ಆಸ್ತಿ, ಬ್ಯಾಂಕ್ ದಾಖಲೆ ಹಾಗೂ ಚಿನ್ನಾಭರಣದ ಕುರಿತು ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆ ಲೋಕಾಯುಕ್ತ ಕಚೇರಿ ಸಿಬ್ಬಂದಿಗಳು, ಅಧಿಕಾರಿಗಳು ಮಾಹಿತಿ ಸಂಗ್ರಹದಲ್ಲಿ ತೊಡಗಿದ್ದಾರೆ. ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್
ಸಮಿತಿ ರಚನೆ ಮಾಡಿದ್ದು ಸಂಘಟನೆ ಬಲವರ್ಧನೆಗೆ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲಾಧ್ಯಕ್ಷ ಮೌನೇಶ್ ಜಾಲವಾಡಗಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾತನಾಡಿ ರಾಜ್ಯಾದ್ಯಂತ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿಯ ರಚನೆ ಮಾಡಿದ್ದು ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ವಿದ್ಯಾರ್ಥಿಗಳು ಅನುಭವಿಸುತ್ತಿರುವ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟದ ಮೂಲಕ ಸರ್ಕಾರದ ಗಮನ ಸೆಳೆಯುವ ಕೆಲಸ ಮಾಡುತ್ತಿದೆ ಎಂದರು. ಅನೇಕ ಹೋರಾಟ ನಡೆಸಿ ವಿದ್ಯಾರ್ಥಿ ಯುವಜನರ ಹಕ್ಕುಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಜೊತೆಗೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಬಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ ಹಾಗೂ ಉಚಿತ ತರಬೇತಿ ಕೊಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ಜಿಲ್ಲಾ ಸಮಿತಿಯಿಂದ ನೂತನ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಜಿಲ್ಲಾ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು. ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆಗೆ ಕಾರ್ಯಪ್ರವೃತ್ತರಾಗಲು ಸೂಚಿಸಲಾಗಿದೆ ಎಂದರು. ಆರೋಗ್ಯ ಚಿಕಿತ್ಸೆ ಕೊಡಿಸುವಲ್ಲಿ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ ಮುಂದೆ ನಿಂತು ಕೆಲಸ ಮಾಡಿದೆ. ಅಷ್ಟೇ ಅಲ್ಲ, ಮತ್ತೆ ಪ್ರತಿ ಹಾಸ್ಟೆಲ್ ಅಲ್ಲಿ ಕೂಡ ನಾವು ಪರಿಷತ್ತು ನಮ್ಮ ಒಂದು ವಿದ್ಯಾರ್ಥಿ ಸಂಘಟನೆ ಬಗ್ಗೆ ಹೇಳಬೇಕಾದ್ರೆ ಈಗಾಗಲೇ ದಲಿತ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿ ಜನರು ಹೊಂದಿರುವಂತಹ ದೊಡ್ಡ ಸಂಘಟನೆ ಬೆಳೆದಿದೆ. ಜೊತೆಗೆ ಪ್ರಮುಖವಾಗಿ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಅವರನ್ನ ಶೈಕ್ಷಣಿಕವಾಗಿ ಅಣಿಗೊಳಿಸಬೇಕು, ಅವರನ್ನು ಗಟ್ಟಿಯಾಗಿ ಮಾಡಬೇಕು, ಅವರನ್ನ ಒಂದು ಶೈಕ್ಷಣಿಕವಾಗಿ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಹುಟ್ಟಿಕೊಂಡಿದೆ ಮತ್ತು ವಿದ್ಯೆ ವಿಮೋಚನೆ ಹೆದ್ದಾರಿ ಅನ್ನೋ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಏನಂತಂದ್ರೆ ಇವತ್ತು ರಾಜ್ಯಾದ್ಯಂತ ವಿದ್ಯಾರ್ಥಿ ಯುವಜನರಿಗೆ ಎಲ್ಲೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಗೆ ಸ್ಪಂದನೆ ಮಾಡುತ್ತಾ ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯಾದ್ಯಂತ ಉದ್ದಗಲಕ್ಕ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕೂಡ ವಿದ್ಯಾರ್ಥಿ ಜನರ ಸಮಸ್ಯೆಗಳ ಸ್ಪಂದನೆ ಮಾಡಿದ್ದೀವಿ. ಜೊತೆಗೇನೆ ಆ ವಿದ್ಯಾರ್ಥಿ ಜನರಿಗೆ ಸಮಸ್ಯೆಗಳನ್ನು ಬಗೆಹರಿಸಿ ಕೂಡ ಕೊಟ್ಟಿದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡೋದ್ರ ಜೊತೆಗೇನೆ ಅಂಬೇಡ್ಕರ್ ಅವರನ್ನ ಮನೆ ಮನೆಗೆ ತಲುಪಿಸಬೇಕು, ವಿದ್ಯಾರ್ಥಿ ಜನರಿಗೆ ತಲುಪಿಸಬೇಕಂತೇಳಿ ಅಂಬೇಡ್ಕರ್ ಹೆಸರಲ್ಲಿ ದೊಡ್ಡ ಮಟ್ಟದ ಈ 3ನೇ ವರ್ಷದಲ್ಲಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿ ಆಕರ್ಷಕ ಲಕ್ಷಾಂತರ ಬಹುಮಾನಗಳನ್ನು ಕೊಡೋದ್ರ ಮುಖಾಂತರ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿ ಜನರ ಮನೆ ಮತ್ತು ಮನ ಮುಟ್ಟುವಲ್ಲಿ ಯಶಸ್ವಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀವಿ. ಹಂಗಾಗಿ ಮತ್ತು ಎಕ್ಸಾಮ್ ಪರೀಕ್ಷೆಯನ್ನು ಮಾಡೋದಷ್ಟೇ ಅಲ್ಲದೆ ಕೂಡ ಉಚಿತವಾಗಿ ಅಂಬೇಡ್ಕರ್ ಆಫೀಸರ್ ಸಂಘಟನೆ ಅಂತ ಹೇಳಿ ನಮ್ಮ ಸಮಿತಿ ಒಂದು ಬಿಜಾಪುರ ಕೋಚಿಂಗ್ ಸೆಂಟರ್ ಮಾಡಿದೆ. ಆ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಉಚಿತ ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿ ಜನರಿಗೆ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂತಹ ನೂರಾರು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೊಡೋದು ಅಷ್ಟೇ ಅಲ್ಲದೆ ಬಡ ಮತ್ತು ಹಿಂದುಳಿದಂತ ವಿದ್ಯಾರ್ಥಿ ಎಲ್ಲಾ ಸಮುದಾಯದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಉತ್ತಮ ಮಟ್ಟದ ಶಿಕ್ಷಣ ಸಿಗಲಿ, ಒಂದು ತರಬೇತಿ ಸಿಗಲಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೂಡ ಕೊಡ್ತಾ ಇವತ್ತು ವಿದ್ಯಾರ್ಥಿ ಜನರನ್ನ ಶೈಕ್ಷಣಿಕವಾಗಿ ಗಟ್ಟಿಗೊಳಿಸಬೇಕಂತ ಕೆಲಸ ಮಾಡ್ತಿದೆ. ಹಾಗಾಗಿ ಅಷ್ಟೇ ಅಲ್ಲದೆ ಇವತ್ತು ನಾವು ಪ್ರಮುಖವಾಗಿ ಪತ್ರಿಕೋಷ್ಠಿಯ ಉದ್ದೇಶ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಮಿತಿ ಈಗಾಗಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ನೂತನವಾಗಿ ನಮ್ಮ ಜಿಲ್ಲಾ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಬೇಕು. ಜೊತೆಗೇನೆ ನಮ್ಮ ಸಮಿತಿಯ ಒಂದು ಕ್ಯಾಲೆಂಡರ್ ಕೂಡ ಇವತ್ತು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಬೇಕಂತ ಹೇಳಿ ಪತ್ರಿಕೋಷ್ಠಿ ಕರೆದಿದ್ದೀವಿ. ಈ ಪ್ರಮುಖವಾಗಿ ಪ್ರಥಮ ಘಟ್ಟವಾಗಿ ಇವತ್ತೇನು ನಮ್ಮ ಸಮಿತಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಚನ್ನಬಸವ ಯಾಪಲ್ಪಾರಿ ಅಂತೇಳಿ ಅವರು ಕೂಡ ನೇಮಕ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೇಮಕ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೇನೆ ಪಾಲ್ರಾಜ್ ಎದ್ದದಿಂದ ಅಂತೇಳಿ ಕುರುಡಿ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಒಂದು ಕೇಂದ್ರದಿಂದ ಪ್ರತಿ ಬಾರಿ ವಿದ್ಯಾರ್ಥಿಗಳಾಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ, ಹಾಸ್ಟೆಲ್ ವಸತಿ ನಿಲಯಗಳಾಗ್ತಕ್ಕಂಥ ವ್ಯವಸ್ಥೆಗಳ ವಿರುದ್ಧ ಯಾವಾಗಲೂ ದಲಿತ ವಿದ್ಯಾರ್ಥಿ ಪರಿಷತ್ತು ಧ್ವನಿ ಎತ್ತುತ್ತಲೇ ಇದೆ. ಯೂನಿವರ್ಸಿಟಿಯಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳು ಕೂಡ ನಾವು ಖಂಡನೆ ಮಾಡಿದ್ದೀವಿ. ನಾವು ಯಾವತ್ತೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ ಮಾಡ್ತಕ್ಕಂಥ ಸಂಘಟನೆಯ ಒಂದು ಬೆಂಬಲವಾಗಿ ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ಏನು ನಮ್ಮ ಇವತ್ತಿನ ದಿವಸ ಏನು ದೌರ್ಜನ್ಯಕ್ಕೊಳಗಾಗ್ತಕ್ಕಂಥ ನಮ್ಮ ಶಾಲಾ ಮಕ್ಕಳು, ಅಪರಾಧ ಮಕ್ಕಳು, ವಿದ್ಯಾರ್ಥಿನಿಯರು, ಯುವತಿಯರು ಇವರಿಗೆಲ್ಲರೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ ಮಾಡ್ತಕ್ಕಂಥ ಪ್ರತಿಯೊಂದು ಒಂದು ಚಟುವಟಿಕೆಗಳಲ್ಲಾಗಿರ್ಬೋದು, ಹೋರಾಟಗಳಿಗೆ ಆಗಿರ್ಬೋದು ನಾವು ಯಾವಾಗಲೂ ಕೈ ಜೋಡಿಸ್ತಾ ಇದ್ದೀವಿ. ಇವತ್ತು ಕೂಡ ಈ ಒಂದು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಪತ್ರಿಕಾ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಒತ್ತು ನೀಡುತ್ತಾ ಇನ್ನು ಮುಂದಿನ ದಿನಮಾನಗಳಲ್ಲಿ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಒಂದು ಸಂಘಟನೆ ಅವರ ಒಂದು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಚನ್ನಬಸವ ಯಾಪಲಪರ್ವಿ, ಭಾಸ್ಕರ್ ರಾಜ್, ಕರಿಯಪ್ಪ ಸಿರ್ವಾರ್, ದುರ್ಗೇಶ್ ಕಲ್ಮಂಗಿ, ವಿಜಯ ರಾಣಿ ಇದ್ದರು. ಭಗತ್ ಸಾಂಸ್ಕೃತಿಕ ಸೇವಾ ಸಂಘ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಜನವರಿ 10-11ರಂದು 2 ದಿನ ರಂಗೋತ್ಸವ ಕಾರ್ಯಕ್ರಮವನ್ನು ನಗರದ ಕನ್ನಡ ಭವನದಲ್ಲಿ ಸಂಜೆ 6 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ಹೇಳಿದರು.
ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಜನವರಿ 10ರಂದು ಊರು ಸುಟ್ಟರು ಹನುಮಪ್ಪ ಅವರಗ ನಾಟಕವನ್ನು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಅವರು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ದತ್ತಪ್ಪ ಸಾಗನೂರು, ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಭಗತ್ರಾಜ್ ನಿಜಾಮ್ಕರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್, ನಿವೃತ್ತ ಬ್ಯಾಂಕ್ ನೌಕರರ ಶ್ರೀನಿವಾಸ್ ಗಟ್ಟು ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಜನವರಿ 11ರಂದು ಸಂಜೆ 6ಕ್ಕೆ ಸಿಂಧೂರ ಲಕ್ಷ್ಮಣ ನಾಟಕ ಪ್ರದರ್ಶನ ನಡೆಯಲಿದ್ದು, ಸಮಾರೋಪ ಸಮಾರಂಭಕ್ಕೆ ಭಾಷಣಕಾರರಾಗಿ ಹಿರಿಯ ಸಾಹಿತಿ ಆಂಜನೇಯ ಜಾಲಿಬೆಂಚಿಯವರು ಆಗಮಿಸಲಿದ್ದು, ಅಧ್ಯಕ್ಷತೆಯನ್ನು ಭಗತ್ ಸಾಂಸ್ಕೃತಿಕ ಸೇವಾ ಸಂಘದ ಅಧ್ಯಕ್ಷ ವಿಎನ್ ಅಕ್ಕಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಬಸವರಾಜ್ ನಾಗರದಿನ್ನಿ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮುಖ್ಯ ಗುರುಗಳಾದ ಎಂ ಶ್ರೀನಿವಾಸ್ ಮರಡ್ಡಿ, ಶಿಕ್ಷಣ ಸಂಯೋಜಕ ಕೋರೇನಲ್, ನ್ಯಾಯವಾದಿ ಕೇಶವಮೂರ್ತಿಯವರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಸಾರ್ವಜನಿಕರು ಮತ್ತು ರಂಗಭೂಮಿ ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಅವತ್ತಿನ ದಿವಸ ಬೆಳಗ್ಗೆ ಕಾರ್ಯಕ್ರಮ ಉದ್ಘಾಟನೆ ಬಾಬು ಭಂಡಾರಿಗಳು, ಅಕ್ಕಿ ದತ್ತಪ್ಪ ಅವರು ಇರ್ತಾರೆ, ಭಗತ್ರಾಜ್ ನಿಜಾಮ್ಕರ್ ಇರ್ತಾರೆ, ಗುರುನಾಥ ಇರ್ತಾರೆ ಮತ್ತು ಶ್ರೀನಿವಾಸ್ ಕಟ್ಟು ಇರ್ತಾರೆ. ಅದು ಪ್ರಾರಂಭದಿಂದ ಉದ್ಘಾಟನೆ ಕಾರ್ಯಕ್ರಮ. ಇನ್ನು 2ನೇ ದಿವಸ ಅವತ್ತಿನ ನಾಟಕ ಊರು ಸುಟ್ಟರು ಹನುಮಪ್ಪ ಸಿಂಧೂರು ಸಮುದಾಯ. ಜೊತೆಗೆ 2ನೇ ದಿವಸದ ಸಮಾರೋಪದಲ್ಲಿ ನಾಟಕ ಸಿಂಧೂರು ಲಕ್ಷ್ಮಣ, ಸಮಾರೋಪ ಭಾಷಣ ಆಂಜನೇಯ ಜಾಲಿಬೆಂಚಿ, ಚಕ್ರವರ್ತಿ ಬಸವರಾಜ ನಾಗರದಿನ್ನಿಯವರು, ಶ್ರೀನಿವಾಸ ಮರಾಠಿ ಮತ್ತು ಕೇಶವಮೂರ್ತಿಯವರು ವೇದಿಕೆ ಮೇಲಿದ್ದಾರೆ. ಇವತ್ತು ಕೂಡ ಸಂಗೀತ, ನೃತ್ಯ ಮತ್ತು ಅಷ್ಟವಿತ್ತು. ದಯವಿಟ್ಟು ನಾವು ನಿನ್ನೆ ನಾನು ಮಾಡಬೇಕಾದ್ರೆ ಏನು ನಿಮ್ಮೆಲ್ಲ ಎಚ್ಚರಿಸ್ಕೊಡ್ಬೇಕಾದ್ರೆ 64 ಮಂದಿ ಜನ ನನ್ನ ಫೋನ್ ಮುಗೀತು, ಏನು ಚಾರ್ಜ್ ಮುಗೀತು, ಮತ್ತೆ ಚಾರ್ಜ್ ಗಿಟ್ಟು ಮತ್ತೆ ಮಾಡಿದೆ. ಪಾಪ ಕೆಲ ಮಂದಿ ಊಟ ಕೂತು ಕಾಣ್ತದೆ ಅಂತ ಪರಿಸ್ಥಿತಿ ಅಲ್ಲ. ಇರಲಿ, ಅದೇನೇ ಇದ್ರು ನಾವು ನಿಮಗೆ ಬೇಕು ಅಥವಾ ನೀವು ನಮಗೆ ಬೇಕು. ಮುಖ್ಯವಾಗಿ ನೀವು ನಮಗೆ ಬೇಕು. ನಾವು ಬೇಕು ಬೇಡ, ಅದು ಎರಡನೇ ಪ್ರಶ್ನೆ. ಬಟ್ ನೀವು ನಮಗೆ ಬೇಕು. ಯಾಕಂದ್ರೆ ಇದರಲ್ಲಿ ಈ ಕಾರ್ಯಕ್ರಮದ ಪ್ರಚಾರ ಮಾಡುವ ಕೆಲಸ ತಮ್ಮದಿರ್ತೈತಿ, ತಮ್ಮ ಜವಾಬ್ದಾರಿ ಇರ್ತೈತಿ. ಯಾಕಂದ್ರೆ ಸಾಂಸ್ಕೃತಿಕ ಬಗ್ಗೆ ಸಾಹಿತ್ಯಿಕವಾಗಿ ವಿಡಿಯೋ ಜನ ನೀವು ಬಿಟ್ಟರೆ ಸಾಮಾನ್ಯ ಜನ ಬಿಡಲಿಕ್ಕಾಗಲ್ಲ. ಆ ಕೆಲಸ ನಾನು ದಯವಿಟ್ಟು ತಾವು ಹೆಚ್ಚೆಚ್ಚಿಗೆ ಪ್ರಚಾರ ಮಾಡಿ ಹೆಚ್ಚಿಗೆ ಜನ ಬರೋ ಹಂಗೆ ನಾವು ಪ್ರಯತ್ನಿಸಬೇಕು. ಈ ಸಂದರ್ಭದಲ್ಲಿ ಕಲಾವಿದ ರಂಗಸ್ವಾಮಿ ಇದ್ದರು. ಪೊಲೀಸರ ಕಿರುಕುಳದಿಂದ ನೇತಾಜಿ ನಗರದ ನಿವಾಸಿ ಸುನಿಲ್ ಎಂಬಾತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಮೃತನ ಹೆಂಡತಿ ನೀಡಿದ ದೂರಿನ ಮೇರೆಗೆ ನೇತಾಜಿ ನಗರ ಪೊಲೀಸ್ ಠಾಣೆಯಲ್ಲಿ ನೇತಾಜಿ ನಗರ ಠಾಣೆ ಪೊಲೀಸರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಗಾಂಜಾ ಯಾರಿಗೆ ಮಾರಾಟ ಮಾಡುತ್ತಿದ್ದೀಯಾ ಹೇಳು ಎಂದು ಪೊಲೀಸರು ಕಿರುಕುಳ ನೀಡುತ್ತಿದ್ದರು. ನೇತಾಜಿ ನಗರ ಪೊಲೀಸರ ಕಿರುಕುಳದಿಂದಾಗಿಯೇ ಸುನಿಲ್ ಡಿಸೆಂಬರ್ 31ರಂದು ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. ಸುಟ್ಟ ಗಾಯಗಳಿಂದ ನರಳುತ್ತಿದ್ದ ಸುನಿಲ್ನನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತಾದರೂ ನಿನ್ನೆ ಮಂಗಳವಾರ ಸಾವನ್ನಪ್ಪಿದ್ದಾನೆ. ನನ್ನ ಗಂಡನ ಸಾವಿಗೆ ಪೊಲೀಸರ ಕಿರುಕುಳವೇ ಕಾರಣವಾಗಿದ್ದು, ನೇತಾಜಿ ನಗರ ಪೊಲೀಸರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮೃತನ ಹೆಂಡತಿ ನಾಗವೇಣಿ ದೂರು ನೀಡಿದ ದೂರಿನ ಮೇರೆಗೆ ಕಲಂ 108 BNS 2023ರ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾನಗರ ಪಾಲಿಕೆ ಪ್ರಥಮ ಸಾಮಾನ್ಯ ಸಭೆ, ಗೋಶಾಲಾ ರಸ್ತೆ ಬಳಿ ಕೂಡು ರಸ್ತೆಗೆ NS ಬೋಸರಾಜು ಹೆಸರಿಡಲು ನಿರ್ಧಾರ. ಸಾಮಾನ್ಯ ಸಭೆಗೆ ನುಗ್ಗಿ ಮನವಿ ಸ್ವೀಕರಿಸಲು ಬಾರದೇ ಇರುವುದಕ್ಕೆ ರವೀಂದ್ರ ಜಾಲ್ದಾರ್ ಆಕ್ಷೇಪ, ಗೊಂದಲಗೂಡಾದ ಸಭೆ. ರೇಡಿಯೋ ಸ್ಟೇಷನ್ ರಸ್ತೆ ತರಕಾರಿ ಮಾರಾಟ ಸ್ಥಳಾಂತರಕ್ಕೆ ವಿರೋಧ, MK ಬಾಬರ್, ನರಸಿಂಹಲು ಮಾಡಗೇರಿ ಮಧ್ಯೆ ವಾಗ್ವಾದ. ಗಿಲ್ಲೆಸುಗೂರು ಜೆಸ್ಕಾಂ ಅಭಿಯಂತರ ಹುಲಿರಾಜ್ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ದಾಖಲೆಗಳ ಪರಿಶೀಲನೆ. ದಲಿತ ವಿದ್ಯಾರ್ಥಿ ಪರಿಷತ್ ನೂತನ ಸಮಿತಿ ರಚನೆ, ನೂತನ ವರ್ಷ ಕ್ಯಾಲೆಂಡರ್ ಬಿಡುಗಡೆ. ಜನವರಿ 10 ಮತ್ತು 11ರಂದು 2 ದಿನಗಳ ನಾಟಕ ರಂಗೋತ್ಸವ, VN ಅಕ್ಕಿ. ನೇತಾಜಿ ನಗರ ಯುವಕ ಸಾವು, ಪೊಲೀಸರ ವಿರುದ್ಧ ದೂರು ದಾಖಲು. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.